Hello young champs, welcome back to Triple T Academy. So yella nama DCT 2026 champs, I know that you're all waiting for your results. And then after the revised key answer bit ಆದ ನಂತರ ಎಷ್ಟೋ ಜನಕ್ಕೆ ಇವಾಗ ನನ್ನ ರ್ಯಾಂಕ್ ಎಷ್ಟು ಬರಬಹುದು ಅನ್ನೋ ಒಂದು ಗೊಂದಲನೂ ಸಹ ಕಾಡ್ತಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ವೆರಿ ಕ್ವಿಕ್ ಆಗಿ ನಿಮ್ಮ ರ್ಯಾಂಕ್ ಅನಾಲಿಸಿಸ್ ಕುರಿತಾದಂತೆ ಕೆಲವೊಂದು ಡೇಟಾ ಇದೆ. ಸೊ ಆ ಡೇಟಾ ಪ್ರಕಾರ ಈ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀವಿ. ಜೊತೆಗೆ ದಿಸ್ ಇಸ್ ನಾಟ್ ದ ಅಫಿಷಿಯಲ್ ಡೇಟಾ ಆರ್ ಅಫಿಷಿಯಲ್ ಅನಾಲಿಸಿಸ್ ರಿಲೀಸ್ಡ್ ಫ್ರಮ್ ದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. The OMR sheet is released from the Karnataka Examinations Authority, but the analysis is our own. So this is not the original. When the original results comes, it may vary. So keep that in your mind. And then ಈ ಒಂದು ಪೀರಿಯಡ್ ಅಲ್ಲಿ ನಿಮ್ಮ ಎಕ್ಸಾಮ್ ಮುಗ್ದಿದೆ, ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಸೊ ಈ ಒಂದು ಪೀರಿಯಡ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ ಯೋಚನೆ ಮಾಡಬೇಕು. ಸೊ ಏನೇನೆಲ್ಲ ತಯಾರಿ ನೀವು ಮಾಡ್ಕೊಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ನ ನಮ್ಮ ಚಾನಲಲ್ಲಿ ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ದೆನ್ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗಿ. ಸೊ ದಟ್ ಕಂಪ್ಲೀಟ್ ಗೈಡೆನ್ಸ್, ನಿಮ್ಮ DCT ಕೌನ್ಸಿಲಿಂಗ್ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಮುಖಾಂತರ ನಿಮಗೆ ತಲುಪ್ತಾ ಹೋಗುತ್ತೆ. ಸೊ ಲೆಟ್ಸ್ ಡೈವ್ ಇನ್ ಟು ದ ಮೇನ್ ವಿಡಿಯೋ. ಸೊ ವೆರಿ ಕ್ವಿಕ್, ಈ ಒಂದು ಪೋಸ್ಟರ್ನ ನೀವು ನೋಡಿದ್ರೆ ದಿಸ್ ಇಸ್ ಬೇಸ್ಡ್ ಆನ್ ದಿ ಸ್ಕ್ಯಾನ್ಡ್ OMR ಶೀಟ್ಸ್. ಸ್ಕ್ಯಾನ್ಡ್ OMR ಶೀಟ್ಸ್ನ ಹೇಳಿದೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ರಿಲೀಸ್ ಮಾಡಿದ್ದಾರೆ. ಬಟ್ ದಿ ಅನಾಲಿಸಿಸ್ ಈಸ್ ಅವರ್ ಓನ್. ಸೊ ಇಫ್ ಯು ಟೇಕ್ ದ ಟಾಪ್ ಮಾರ್ಕ್ಸ್ ರೇಂಜ್ನ ತಗೊಂಡ್ರೆ ನೀವು ನೋಡ್ಬೋದು 90 to 100 ಮಾರ್ಕ್ಸ್ ರೇಂಜಲ್ಲಿ 13 ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದಾರೆ. ಸೊ ಟೋಟಲ್ ಆರ್ ಅಕಾರ್ಡಿಂಗ್ ಟು OMR ಶೀಟ್ ಪ್ರಕಾರ ಟೋಟಲ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಫಾರ್ DCT 2026 ಎಕ್ಸಾಮ್ ಇಸ್ 20,046 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದಾರೆ. ಸೊ ಅದರಲ್ಲಿ 90 to 100 ಮಾರ್ಕ್ಸ್ ಒಳಗಡೆ ಬರುವಂಥವ್ರು 13 ಸ್ಟೂಡೆಂಟ್ಸ್ ಇದ್ದಾರೆ. 80 to 89 ಮಾರ್ಕ್ಸ್ ಒಳಗಡೆ ಬರ್ತಕ್ಕಂಥವ್ರು 234 ಸ್ಟೂಡೆಂಟ್ಸ್ ಇದ್ದಾರೆ. ಆ್ಯಂಡ್ ದೆನ್ 70 to 79 ಒಳಗಡೆ ಬರ್ತಕ್ಕಂಥವ್ರು ಟೋಟಲ್ 679 ಇದ್ದಾರೆ. ಆ್ಯಂಡ್ ದ ರಿಸಲ್ಟ್ಸ್ ಗೋಸ್ ಆನ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಫ್ ಯು ಸಿ ದಿಸ್ ರ್ಯಾಂಕ್ ಬೋರ್ಡ್, ಸೊ ಕೀ ಇನ್ಸೈಟ್ಸ್ನ ನೀವು ನೋಡೋಂಗಿದ್ರೆ ಓನ್ಲಿ 247 ಸ್ಟೂಡೆಂಟ್ಸ್ ಸ್ಕೋರ್ಡ್ 80+ marks. Only 247 score out of 20,046 ಸ್ಟೂಡೆಂಟ್ಸ್ ಅಲ್ಲಿ 247 ಜನ ಮಾತ್ರ 80+ ಅಬೌವ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಅಂಡ್ ದೆನ್ 926 ಸ್ಟೂಡೆಂಟ್ಸ್ ಸ್ಕೋರ್ 70+ ಅಬೌವ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ ಈ ವರ್ಷದ ಪೇಪರು ಯಾವ ಲೆವೆಲ್ ಇತ್ತು ಅನ್ನೋದನ್ನು ಸಹ ಅರ್ಥ ಆಗುತ್ತೆ. ಅಂಡ್ ದೆನ್ ಟೋಟಲ್ ಕ್ಯಾಂಡಿಡೇಟ್ಸ್ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾನೆ ಇದ್ದಾರೆ, ವಿಚ್ ಮೀನ್ಸ್ ನಿಮ್ಮ DCET ಕಾಂಪಿಟೇಷನ್ಸ್ ಇಯರ್ ಬೈ ಇಯರ್ ಟಫ್ ಆಗ್ತಾನೆ ಹೋಗ್ತಿದೆ. ಸೊ ಹಾಗಾಗಿ ನೀವು, ವಿಚ್ ಮೀನ್ಸ್ ಯಾರೆಲ್ಲ ಈ ವಿಡಿಯೋದಲ್ಲಿ 2027 ಆಸ್ಪಿರೆಂಟ್ಸ್ ನೋಡ್ತಿದ್ರು, ಸೊ ನಿಮಗೆ ಕೀಪ್ ದಟ್ ಇನ್ ಯುವರ್ ಮೈಂಡ್. ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿರಬೇಕು ಅಂತ ಇವಾಗಿಂದಾನೇ ನೀವು ಪ್ಲಾನ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ದೆನ್ ವೆರಿ ಹ್ಯಾಪಿ ಟು ಸೇ ದಟ್ Triple T Academy ಸ್ಟೂಡೆಂಟ್ಸ್ 78 ಸ್ಟೂಡೆಂಟ್ಸ್ ಗಾಟ್ ಮೋರ್ ದೆನ್ 80 ಮಾರ್ಕ್ಸ್. ಸೊ ನಮ್ಮ ಅಕಾಡೆಮಿಯಿಂದ 78 ಸ್ಟೂಡೆಂಟ್ಸ್ ಗಾಟ್ ಮೋರ್ ದೆನ್ 80 ಮಾರ್ಕ್ಸ್ನ ತಗೊಂಡಿದ್ದಾರೆ, ವಿಚ್ ಇಸ್ ಆನ್ ಆವ್ರೇಜ್ ಬಂದರೆ 31 or 33%. ಸೊ ಓವರ್ ಆಲ್ ಪರ್ಸೆಂಟೇಜ್ ಸ್ಕೋರ್ ಮಾಡಿರೋದು ನೋಡಿದ್ರೆ 33% ಫ್ರಮ್ ಅವರ್ Triple T Academy. ಸೊ ದಟ್ ಈಸ್ 78 ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಆ್ಯಂಡ್ ದೆನ್ ಇನ್ನು ಸರ್ ಬಿಲೋ 10 ಒಳಗಡೆ ಬಿಲೋ 20 ಒಳಗಡೆ ರ್ಯಾಂಕ್ ತೆಗ್ದಿರೋರ್ನ ನೋಡೋಗಿದ್ರೆ, ಸೊ ಯು ಕ್ಯಾನ್ ಸಿ ದಿಸ್ ಡೇಟಾ. ಸೊ ಈ ಡೇಟಾದಲ್ಲಿ ಪ್ರತಿಯೊಂದನ್ನು ಸಹ ಮೆನ್ಷನ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಮ CGPA ಸಹ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ದಿಸ್. ಸೊ 92 ಸ್ಕೋರ್ ಮಾಡಿದ್ದಾರೆ. ಸೊ ಇದು CGPA ಎಕ್ಸಾಕ್ಟಾಗಿ ಎಷ್ಟು ಅಂತ ಗೊತ್ತಿಲ್ಲ. ಸೊ 10 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ. ಅಪ್ರಾಕ್ಸಿಮೇಟ್ 10ನ ದಾಟಿ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ 10 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ರು. ಸೊ ದೇಲ್ ಕಮಾಂಡ್ ಅವ್ರು ಬಿಲೋ 10. ಸರ್ ಬಿಲೋ 10 ಯಾಕೆ, ಬಿಲೋ 5 ಬರ್ಬೋದಲ್ಲ ಅಂದರೆ, ಸೊ ದಿಸ್ ಇಸ್ ಅಸ್ಯೂಮ್ಡ್. ಅವ್ರದ್ದು ಅಷ್ಟೇ ಇದೆ ಅಂತ ಹೇಳೋದಕ್ಕಾಗಲ್ಲ. ಸೊ ಅಸ್ಯೂಮ್ ಮಾಡ್ಕೊಂಡಿರೋದ್ರಿಂದ ಬಿಲೋ 10 ಬಂದಿದೆ. ಇಫ್ ಇನ್ ಕೇಸ್ ಏನಾದರೂ ಇವ್ರದ್ದು 10 ಬಂದಿದ್ದರೆ, ಸೊ ಬಿಲೋ 5 ಅಥವಾ ಬಿಲೋ 5 ಬರ್ಬೋದು, ಬಿಲೋ 3 ಸಹ ಬರ್ಬೋದು. ಆ್ಯಂಡ್ ದೆನ್ ಈ ಒಂದು ಸ್ಕೋರ್ ಬೋರ್ಡ್ನ ನೀವು ನೋಡ್ತಿದ್ರೆ ಹಿಯರ್ ಯು ಕ್ಯಾನ್ ಸಿ ದಿಸ್. ಸೊ 91 ಸ್ಕೋರ್ ಮಾಡಿದ್ದಾರೆ, 9.9 CGPA ಇದೆ. ಸೊ ಇವ್ರದ್ದು ಬಿಲೋ 5 ರ್ಯಾಂಕ್ ಬರುತ್ತೆ. ಆ್ಯಂಡ್ ದೆನ್ 92 ಸ್ಕೋರ್ ಮಾಡಿದ್ದಾರೆ, 9.72 CGPA ಇದೆ, ಬಟ್ ಬಿಲೋ 8 ರ್ಯಾಂಕ್ ಬರ್ತಾರೆ ಇವರು. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಹಿಯರ್ ಯು ಕ್ಯಾನ್ ಸಿ ದಿಸ್. DCET ಮಾರ್ಕ್ಸ್ ಎಷ್ಟಿದೆ, 91 ಸ್ಕೋರ್ ಮಾಡಿದ್ದಾರೆ. ಬಟ್ ಇವ್ರು ಎಷ್ಟು ಸ್ಕೋರ್ ಮಾಡಿದ್ದಾರೆ, 92 ಸ್ಕೋರ್ ಮಾಡಿದ್ದಾರೆ. ಬಟ್ ದ ರ್ಯಾಂಕ್ ಈಸ್ ಇವರು 8 ಪ್ಲೇಸಲ್ಲಿ ಬರೋ ಚಾನ್ಸಸ್ ಇದೆ. ಆ್ಯಂಡ್ ದೆನ್ ಇವರು ಬಿಲೋ 5 ಬರೋ ಚಾನ್ಸಸ್ ಇದೆ. ದಟ್ ಈಸ್ ಬಿಕಾಸ್ ಆಫ್ ಯುವರ್
CGPA. ಸೊ ಹಾಗಾಗಿ ನಾಟ್ ಓನ್ಲಿ ನಿಮ್ಮ ಡಿಪ್ಲೊಮೊ DCET ಮಾರ್ಕ್ಸ್ ಮಾತ್ರ ಕನ್ಕ್ಲೂಡ್ ಆಗಲ್ಲ, ನಿಮ್ಮ ಡಿಪ್ಲೊಮೊ CGPAನೂ ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಅಕಾಡೆಮಿಕ್ಸಲ್ಲಿ CGPA ಸಹ ಒಳ್ಳೆ ಗುಡ್ CGPA ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ದಿಸ್ ಇಸ್ ಸ್ಪೆಷಲಿ ಫಾರ್ ಯಾರೆಲ್ಲ 2027 ಅಪಿಯರ್ ಆಗಬೇಕು ಅಂತ ಈ ವಿಡಿಯೋ ನೋಡ್ತಿದ್ದೀರೋ ಅವರು ಇದನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಅಂಡ್ ದೆನ್ ವೆರಿ ಡೌನ್ ನೀವು ಸ್ಕ್ರೋಲ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ ವೆರಿ ಇಂಪಾರ್ಟೆಂಟ್ 93 ಸ್ಕೋರ್ ಮಾಡಿದ್ದಾರೆ, ವಿಚ್ ಐ ಥಿಂಕ್ ದಿಸ್ ಇಸ್ ದ ಹೈಯೆಸ್ಟ್ ಅಮಾಂಗ್ ದಿಸ್. 93 ಸ್ಕೋರ್ ಮಾಡಿದ್ದಾರೆ, ಬಟ್ ಅವ್ರದ್ದು ಬಿಲೋ 20 ರ್ಯಾಂಕ್ ಬರುತ್ತೆ ಅಂತ ಹೇಳಿದೀವಿ. ವೈ? ಬಿಕಾಸ್ ಹ್ಯಾಸ್ ದೇ ಸೆಡ್ ಅವ್ರ CGPA ಬಂದ್ಬಿಟ್ಟು 9.3 CGPA ಇದೆ. ಸೊ ಹಾಗಾಗಿ ಅವ್ರದ್ದು ಬಿಲೋ 20 ಬರುತ್ತೆ. ಇವನ್ ದೋ ಅವ್ರದ್ದು DCET ಮಾರ್ಕ್ಸ್ ಜಾಸ್ತಿನೇ ಇದೆ, ಎಲ್ಲರಿಗಿನ್ನ ಟಾಪಲ್ಲೇ ಇದ್ದಾರೆ, ಬಟ್ CGPA ಅಂಡ್ ರಿಮೆಂಬರ್ ದಿಸ್ CGPA ಇಸ್ ಅವ್ರು ಹೇಳಿರೋ ಪ್ರಕಾರ ಅಟ್ ಪ್ರೆಸೆಂಟ್ ಇರೋ CGPA. ಅಂಡ್ ದೆನ್ ಇಫ್ ಇನ್ ಕೇಸ್ ಏನಾದರೂ ಅವ್ರದ್ದು 6th ಸೆಮ್ ಆದ ನಂತರ CGPA ಇನ್ಕ್ರೀಸ್ ಆದರೆ ಈ ರ್ಯಾಂಕು ಸಹ ವೇರಿ ಆಗುತ್ತೆ. ಅಂಡ್ ದೆನ್ ಒನ್ಸ್ ಅಗೇನ್ ಐ ಆಮ್ ಸೇಯಿಂಗ್ ದಿಸ್ ಇಸ್ ನಾಟ್ ದಿ ಅಫಿಷಿಯಲ್ ರ್ಯಾಂಕ್ ಪ್ರಿಡಿಕ್ಷನ್ಸ್ ಫ್ರಮ್ ದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಇಟ್ ಈಸ್ ಜಸ್ಟ್ our analysis and our predictions, and this is not an official predictions. Keep that in mind. ಒಂದು ಸಲ ರಿಸಲ್ಟ್ ಬಂದರೆ ಈ ರ್ಯಾಂಕು ಸಹ ವೇರಿ ಆಗಬಹುದು ಅಂಡ್ ದೆನ್ ಆಗುತ್ತೆ. ಸೊ ನಾವು ಆಲ್ರೆಡಿ ಹೇಳಿರೋ ಹಾಗೆ ವಿ ಆರ್ ಹ್ಯಾಪಿ ಟು ಸೇ ದಟ್ ನಮ್ಮ ತ್ರಿಬಲ್ ಅಕಾಡೆಮಿಯಿಂದ DCET 2026 ರಿಸಲ್ಟ್ಸಲ್ಲಿ 35+ ಸ್ಟೂಡೆಂಟ್ಸ್ ಬಿಲೋ 100 ರ್ಯಾಂಕಿಂಗ್ಸ್ನ ತಗೊತಾರೆ ಅನ್ನೋ ಹೆಮ್ಮೆ ನಮ್ಮಲ್ಲಿದೆ. ಸೊ ದಿಸ್ ಇಸ್ ಅವರ್ ಅಕಾಡೆಮಿ. ಸೊ ವಿ ಹ್ಯಾವ್ ಪ್ರಾಮಿಸ್ಡ್ ಆ್ಯಂಡ್ ವಿ ಹ್ಯಾವ್ ಕೆಪ್ ದಟ್ ಪ್ರಾಮಿಸ್. 35+ ಸ್ಟೂಡೆಂಟ್ಸ್ 100 ರ್ಯಾಂಕಿಂಗ್ನ ತಗೊತಾರೆ. ಸೊ ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಿದ್ದೀರೋ, ಸೊ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಂತ ಬಿಲೋ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಅಂಡ್ ದೆನ್ ಯಾರೆಲ್ಲ DCET 2027ಗೆ ಪ್ರಿಪೇರ್ ಆಗ್ತಿದ್ದೀರೋ, ಸೊ ಕೀಪ್ ದಿಸ್ ಇನ್ ಯೋರ್ ಮೈಂಡ್. ನಿಮ್ಮ CGPAನೂ ಸಹ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಫೈನಲ್ ಇಯರಲ್ಲಿ ನೀವು ಒಳ್ಳೆ CGPA ಸ್ಕೋರನ್ನು ಸಹ ಮೇಂಟೈನ್ ಮಾಡಬೇಕಾಗುತ್ತೆ, ಆಸ್ ವೆಲ್ ಆಸ್ DCETಲೂ ಸಹ ಒಳ್ಳೆ ಸ್ಕೋರ್ನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಯಾವ್ದಾವ್ದು ಮೇನ್ ಥಿಂಗ್ಸ್ನ ನೀವು ಮೈಂಡಲ್ಲಿ ಇಟ್ಕೊಬೇಕು, ಈ ಫ್ರೀ ಡ್ಯೂರೇಷನ್ಸಲ್ಲಿ ನೀವು ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.